ಇವತ್ತು ನಾವು ರುಚಿಯಾಗಿ ಬಟಾಣಿ ಚೋಲೆ ಹೇಗೆ ಮಾಡೋದಂತ ನೋಡೋಣ. ಚಪಾತಿ ಹಾಗೆಯೇ ಪೂರಿ ಮತ್ತು ಅನ್ನದ ಜೊತೆಗೂ ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಇದು. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ 2 ಕಪ್ ಆಗುವಷ್ಟು ಬಿಳಿ ಬಟಾಣಿ ತೊಗೊಂಡಿದ್ದೇನೆ. ರಾತ್ರಿ ಪೂರ್ತಿ ನೆನೆಸಿಟ್ಟಿರೋದು. ಕುಕ್ಕರಿಗೆ ಹಾಕಿ 1 ಚಮಚ ಉಪ್ಪು ಹಾಕಿ ಸುಮಾರು 3.5 ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಒಮ್ಮೆ ಹೀಗೆ ಕಲಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಪ್ರೆಷರ್ ಕುಕ್ ಮಾಡಬೇಕು. 5 ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಹದವಾಗಿ ಬೆಂದಿರ್ತದೆ ಬಟಾಣಿ. ಇದೀಗ ಹದವಾಗಿ ಬೆಂದಿದೆ, ತೆಗೆದಿಟ್ಟಿದ್ದೇನೆ. ಬಾಣಲೆಗೆ 3 ದೊಡ್ಡ ಚಮಚ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ 2 ಇಂಚು ಗಾತ್ರದ ಚಕ್ಕೆ ಚೂರು, 1 ಏಲಕ್ಕಿ, 4 ಲವಂಗ ಹಾಕಿ ಚೆನ್ನಾಗಿ ಹುರಿದು 1 ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿತಾ ಇದ್ದೇನೆ. ಈಗ ಇದಕ್ಕೆ 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿರೋದು. ಪುನಃ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದನ್ನು. ಈರುಳ್ಳಿನ ಸರಿಯಾಗಿ ಹುರಿದಾದ ಮೇಲೆ ಇದಕ್ಕೆ 2 ಹಸಿ ಮೆಣಸನ್ನು ಉದ್ದಕ್ಕೆ ಸೀಳಿ ಹಾಕಿದ್ದೇನೆ. ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಬೋದು. ಈರುಳ್ಳಿ ಹೆಚ್ಚಿ ಹಾಕಿರೋದಲ್ಲದೆ ಮತ್ತೆ 1 ಈರುಳ್ಳಿನ ಸುಮಾರು ಅರ್ಧ ಕಪ್ ಆಗುವಷ್ಟು ಇದೆ ಈರುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಈರುಳ್ಳಿನ ರುಬ್ಬಿ ಪೇಸ್ಟ್ ಮಾಡಿ ಹಾಕಿ ಚೆನ್ನಾಗಿ ಹುರಿದಿದ್ದೇನೆ. ಗ್ರೇವಿ ಬರಲಿ ಅಂತೇಳಿ ಪೇಸ್ಟ್ ಹಾಕಿದ್ದೇನೆ. 1.5 ಕಪ್ ಆಗುವಷ್ಟು ಅಥವಾ 2 ರಿಂದ 3 ಟೊಮ್ಯಾಟೊನ ರುಬ್ಬಿ ಹಾಕಬೇಕು. ನಾನಿಲ್ಲಿ 2 ದೊಡ್ಡ ಗಾತ್ರದ ಟೊಮ್ಯಾಟೊನ ರುಬ್ಬಿ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 3/4 ಚಮಚ ಕೊತ್ತಂಬರಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲೆ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗಬೇಕು ಮಸಾಲೆಯಲ್ಲಿಯೂ ಅಷ್ಟೇ, ಟೊಮ್ಯಾಟೊ ಮತ್ತು ಈರುಳ್ಳಿ ಪೇಸ್ಟಲ್ಲಿಯೂ ಅಷ್ಟೇ. ಹಾಗಾಗಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 3 ರಿಂದ 4 ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು. ಇದೀಗ ಚೆನ್ನಾಗಿ ಹಸಿ ವಾಸನೆ ಹೋಗಿರ್ತದೆ ಮತ್ತು ಬೆಂದಿರ್ತದೆ. ಈಗ ಇದಕ್ಕೆ ನಾನು ಪ್ರೆಷರ್ ಕುಕ್ ಮಾಡಿರುವಂಥ ಬಿಳಿ ಬಟಾಣಿನ ಹಾಕಿದ್ದೇನೆ. ಮತ್ತೆ ಪುನಃ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಬಟಾಣಿ ಬೇಯಿಸುವಾಗ ನಾವು ಉಪ್ಪು ಹಾಕಿತ್ತು, ಅದಕ್ಕೆ ಸರಿಯಾಗಿ ನೋಡ್ಕೊಂಡು ಹಾಕಬೇಕು, ಇಲ್ಲದಿದ್ದರೆ ಉಪ್ಪು ಜಾಸ್ತಿ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ 1 ಕಪ್ ನೀರು ಹಾಕಬೇಕು. ಗ್ರೇವಿ ಸ್ಥಿರತೆನ ಸರಿ ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನು ಹಾಕಿದ್ದೇನೆ. 1 ಕಪ್ ಆಗೋಷ್ಟು ನಾನು ಹಾಕಿದ್ದೇನೆ. ಇಲ್ಲಿ ನೀವು ಸ್ಥಿರತೆನ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಹೆಚ್ಚು ಕಡಿಮೆ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮಧ್ಯಮ ಉರಿಯಲ್ಲಿ ಸುಮಾರು 10 ನಿಮಿಷ ಕುದಿಸ್ಕೊಳ್ಬೇಕು ಇದನ್ನು. ಕೊನೆಯಲ್ಲಿ 1 ಚಮಚ ಕಸೂರಿ ಮೇಥಿನ ಕೈಯಲ್ಲೇ ಹೀಗೆ ಹಿಸುಕಿ ಪುಡಿ ಮಾಡಿ ಹಾಕಬೇಕು. ಚೆನ್ನಾಗಿ ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ರುಚಿಗೆ 1 ಚಮಚ ಲಿಂಬೆ ರಸ ಕೂಡ ಹಾಕಿದ್ದೇನೆ. ಇನ್ನೊಂದು ಚಿಕ್ಕ ಒಗ್ಗರಣೆ ಕೊಡಲಿಕ್ಕೆ 1 ಚಮಚ ತುಪ್ಪನ ಬಿಸಿ ಮಾಡಿ ಇದಕ್ಕೆ ಅರ್ಧ ಚಮಚ ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕಿದ್ದೇನೆ. ಬಣ್ಣ ಚೆನ್ನಾಗಿ ಬರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ಹುರಿತಾ ಇದ್ದೇನೆ. ನೀವು ಕೊತ್ತಂಬರಿ ಸೊಪ್ಪನ್ನು ಪ್ರತ್ಯೇಕವಾಗಿಯೂ ಕೂಡ ಹಾಕ್ಬೋದು. ಹೀಗೆ ತುಪ್ಪದಲ್ಲಿ ಹುರಿದು ಹಾಕೋದ್ರಿಂದ ಅದರ ಘಮ ಸ್ವಲ್ಪ ಭಿನ್ನವಾಗಿರ್ತದೆ, ಚೆನ್ನಾಗಿರ್ತದೆ. ಅದನ್ನು ಹುರಿದಿರೋದನ್ನ ಈ ಬಟಾಣಿ ಚೋಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ತುಂಬ ರುಚಿಯಾಗಿರ್ತದೆ ಇದು. ಪೂರಿ, ಚಪಾತಿ, ಪರಾಟ ಯಾವುದ್ರ ಜೊತೆಗೂ ಬಡಿಸ್ಬೋದು. ನೀವು ಕೂಡ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.